ಜೀವ ರಕ್ಷಿಸುವ ವೈದ್ಯರ ಮೇಲೆ ದೌರ್ಜನ್ಯ ಬೇಡ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ನಡೆದ ವೈದ್ಯಕೀಯ ವಿದ್ಯಾರ್ಥಿಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ಧಾರವಾಡದ ಜಿಲ್ಲಾ ಆಸ್ಪತ್ರೆಯ ನೇತೃತ್ವದಲ್ಲಿ ಎಲ್ಲ ವೈದ್ಯರು ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳು ಜಿಲ್ಲಾ ಆಸ್ಪತ್ರೆಯಿಂದ ಕೈಯಲ್ಲಿ ಮೇನ್ಬತ್ತಿ ಹಿಡಿದುಕೊಂಡು ಆರೋಪಿಗಳ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಪ್ರಮುಖ ರಸ್ತೆಗಳಾದ ಶಿವಾಜಿ ವೃತ್ತ, ಟಿಪ್ಪು ಸುಲ್ತಾನ್ ವೃತ್ತದಿಂದ ಜುಬ್ಲಿ ಸರ್ಕಲ್ ವರೆಗೆ ಬೃಹತ್ ಮೆರವಣಿಗೆ ನಡೆಸಿ ಜುಬ್ಲಿ ವೃತ್ತದಲ್ಲಿ ಮಾನವ ಸರಪಳಿ ಮಾಡುವ ಮೂಲಕ 5 ರಿಂದ 10 ನಿಮಿಷಗಳ ಕಾಲ ವಾಹನಗಳ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು. ನಂತರ ಮತ್ತೆ ಜಿಲ್ಲಾ ಆಸ್ಪತ್ರೆಗೆ ಆಗಮಿಸಿ ಹತ್ಯೆಗೆ ಒಳಗಾದ ವಿದ್ಯಾರ್ಥಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಜಿಲ್ಲಾ ಆಸ್ಪತ್ರೆ ಅಧಿಕಾರಿ ಡಾಕ್ಟರ್ ಸಂಗಪ್ಪ ಗಾವಿರ್ ಅವರು ಮಾತನಾಡಿ, ನಮ್ಮ ದೇಶದ ಯಾವುದೇ ಆಸ್ಪತ್ರೆಯ ವೈದ್ಯರ ಮೇಲೆ ಹಲ್ಲೆ, ಅತ್ಯಾಚಾರ, ಕೊಲೆ ಮಾಡುವ ಅಪರಾಧಿಗಳಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಈಶ್ವರ್ ಶಿವಳಿ, ಉಮರ್ ಫಾರೂಕ್ ಇನಾಮದಾರ್, ರಮೇಶ್ ಕಾಳೆ, ಡಾಕ್ಟರ್ ಪರಶುರಾಮ್, ಡಾಕ್ಟರ್ ಸಾನು, ಡಾಕ್ಟರ್ ಅವಿನಾಶ್, ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇದೇ ತಿಂಗಳ ಆಗಸ್ಟ್ 9ನೇ ರಾತ್ರಿ ವೆಸ್ಟ್ ಬೆಂಗಾಲ್ ಕಲ್ಕತ್ತಾದಲ್ಲಿ ಆರ್ಜಿಕ ಮೆಡಿಕಲ್ ಕಾಲೇಜಿನಲ್ಲಿ ನಮ್ಮ ಸ್ನಾತಕೋತ್ತರ ವಿದ್ಯಾರ್ಥಿನಿಯಾದಂಥ ಡಾಕ್ಟರ್ ಮೌಮಿತಾ ಇವರ ಒಂದು ರೇಪ್ ಮಾಡಿ ಮರ್ಡರ್ ಮಾಡುವಂತ ಒಂದು ಕೃತ್ಯ ಅಮಾನವೀಯ ಹಾಗೂ ಅಸಹ್ಯಕರ ಒಂದು ಘಟನೆ. ಇಂಥ ಒಂದು ಮಾನವ ಕುಲಕ್ಕೆ ಒಂದು ಕಳಂಕ. ಇದಕ್ಕೆ ನಾವು ಮಾನವ ಕುಲವನ್ನು ತಲೆ ತೆಗೆಸುವಂತದ್ದಾಗಿದೆ. ಇಡೀ ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳು ನಮ್ಮನ್ನು ತಿರುಗಿ ನೋಡಿ ಇದು ಏನಿದೆ ಎಂತ ಅತ್ಯಾಚಾರ ಅನ್ನುವಂತ ಹೇಳುವಂತಾಗಿದೆ. ಅದೇ ರೀತಿಯ ಈ ಒಂದು ಏನು ಘೋರ ಕೃತ್ಯವನ್ನು ಮಾಡಿದ್ದಾರೆ ಅವರಿಗೆ ಒಂದು ಇಂಥ ಕಠಿಣ ಶಿಕ್ಷೆ, ಇಂಥ ಕಠಿಣ ಕಾನೂನು ಬರಬೇಕು. ಅವ್ರು ಎಷ್ಟೇ ಇನ್ಫ್ಲೂಯೆನ್ಸ್ ಇದ್ರು ಅವ್ರು ಬಿಡಬಾರ್ದು. ಅವರಿಗೆ ಒಂದು ಶಿಕ್ಷೆ ಆಗ್ಬೇಕು. ಎಂತ ಶಿಕ್ಷೆ ಅಂತಂದ್ರೆ ಅವ್ರನ್ನ ಗಲ್ಲು ಹೊಂದಿಕಿನ ಮುಂದೆ ಅವ್ರಿಗೆ ಕೂಡ ಚಿತ್ರಹಿಂಸೆ ಕೊಡ್ಬೇಕು. ಚಿತ್ರಹಿಂಸೆ ಕೊಟ್ಟು ಆಮೇಲೆ ಗಲ್ಲಿಗೆ ಹಾಕ್ಬೇಕು. ಅಂತ ಒಂದು ಶಿಕ್ಷೆ ಆಗ್ಬೇಕು. ಅವ್ರು ಎಷ್ಟೇ ಏನೇ ಇದ್ರು ಅವ್ರಿಗೆ ಒಂದು ಶಿಕ್ಷೆ ಆಗ್ಬೇಕು. ಆಮೇಲೆ ನಾವು ನಮ್ಮಲ್ಲಿ ಕೂಡ ಇಲ್ಲೇ ಎಲ್ಲ ನಮ್ಮ ಜಿಲ್ಲೆಯಲ್ಲೂ ಕೂಡ ನಮ್ಮ ಆಸ್ಪತ್ರೆಯಲ್ಲೂ ಕೂಡ ನಾವು ಕೂಡ ರಾತ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತೇವೆ. ಆ ಎಲ್ಲ ಸಾರ್ವಜನಿಕರು ರಾತ್ರಿ ಬಂದಾಗ ಪಾಳೆಯಲ್ಲಿ ಸ್ವಲ್ಪ ಕ್ಯಾಜುಯಾಲಿಟಿ ತೊಂದರೆ ಆಗ್ತಾ ಇರ್ತದ. ಅವರೆಲ್ಲರೂ ಕೂಡ ಸೌಜನ್ಯದಿಂದ ವರ್ತಿಸಿ ನಮ್ಮ ವೈದ್ಯಾಧಿಕಾರಿಗಳ ಒಂದು ಸೇವೆಯನ್ನು ಪಡಿಬೇಕು. ಈ ಒಂದು ಮೆಸೇಜ್ ಎಲ್ಲರಿಗೂ ಹೋಗ್ಬೇಕು. ಯಾಕಂತಂದ್ರೆ ಈ ಒಂದು ನಡೆದಂತ ಘಟನೆ ಭಾರತ ದೇಶದಲ್ಲಿ ಇದೊಂದು 2-3-4 ಸಲ ಹಿಂಗಾಗಿದೆ. ಅದು ಇದಕ್ಕಿಂತ ಮರೆಮಾಚಿದ್ದು ಇರಬಹುದು, ಬಟ್ ನಮ್ಗೆ ಗೊತ್ತಾಗಿರೋ ಇಷ್ಟು. ಹಾಗಾಗಿ ಇದೇ ಒಂದು ಘಟನೆ ಕೊನೆಯದಾಗಬೇಕು, ಅಂತ ಕಾನೂನು ಬರಬೇಕು. ಮುಂದೆ ಯಾರಾದ್ರೂ ಮಾಡ್ಲಿಕ್ಕೆ ಹೆದರಬೇಕು. मैं डॉक्टर प्राजक्ता सोलाटू, मैं मुंबई से हूँ और मैं यहाँ पे मेरी रेजिडेंसी कर रही हूँ। मेरा यही कहना है कि हमें सबको वुमेन सेफ्टी के रिलेटेड जरा ध्यान देना चाहिए। हमारे जो फीमेल स्टाफ है हॉस्पिटल का, उनके लिए थोड़ा ज़्यादा सेफ्टी मेजर्स और प्रिकॉशनरी मेजर्स रहने चाहिए। एंड आज का जो हमारा मार्च था, ये एक सॉलिडारिटी मार्च था फॉर डॉक्टर मौमिता। एंड हम लोग वो जो सारे वेस्ट बंगाल के जो सारे डॉक्टर्स हैं उनके साथ हम लोग स्टैंड करते हैं, जिनके साथ ये सारे अट्रॉसिटीज हो रहे हैं वहाँ पे। हम लोग उन सबके साथ स्टैंड करते हैं इन सॉलिडारिटी। एंड वी होप दैट दिस विल बी अ लेसन कि हम लोग सब इसमें से ये सीखते हैं कि हमारे आसपास जितने औरतें हैं उनका हम रिस्पेक्ट करें और उनको हम सेफ रखें। ಅದು ನಮ್ಮಲ್ಲಿ ಹೇಳೋದಪ್ಪ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ನಡೆದಕ್ಕಂಥ ಒಂದು ದುರ್ಘಟನೆ, ಅದು ನಾವು ಒಂದು ಮಾನವೀಯತೆಗೆ ಒಂದು ಅಗೌರವವಾಗಿ ಸಲ್ಲಿಸಿದಂತ ಅಗೌರವ ಅಂತ ಹೇಳ್ಬೋದು ನಾವು. ಇದು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಕಲ್ಕತ್ತಾ ಅನ್ನೋದು ಒಂದು ಹೆಣ್ಣಿಗೆ ಪೂಜೆ ಮಾಡ್ತಕ್ಕಂಥ ಒಂದು ರಾಜ್ಯ. ನಾವು ಪ್ರತಿಯೊಂದು ದೀಪಾವಳಿ ನಾವು ಹೆಂಗ್ ಆಚರಣೆ ಮಾಡ್ತೀವಿ, ಅದೇ ಪ್ರಾಪರ್ ಕಲ್ಕತ್ತಾದಲ್ಲಿ ದುರ್ಗಾದೇವಿಯನ್ನ ಅತಿ ವಿಜೃಂಭಣೆಯನ್ನು ಮಾಡ್ತಾರ. ಅಂತ ಒಂದು ದುರ್ಗಾದೇವಿಗೆ ಅಲ್ಲಿ ಪ್ರಾಬ್ಲಮ್ ಆಗಿದೆಯಪ್ಪ ಅಂತಂದ್ರ ನಾವ್ ಇವತ್ತು ಕ್ಯಾಂಡಲ್ ಮಾರ್ಚ್ ಮಾಡಿದೆವು, ದೀಪವನ್ನು ಬೆಳಗಿದೆವು. ಪ್ರತಿಯೊಂದು ಹೆಣ್ಣು ಮಕ್ಕಳು ಅವ್ರ ಮನೆಯ ದೀಪ ಆಗಬೇಕು ಹೊರತು ದೀಪ ಆರಿಸುವುದು ಆಗಬಾರ್ದು. ಅದಕ್ಕೆ ಇನ್ ಮುಂದೆ ನಾವು ಹೇಳುವುದೇನಪ್ಪ ಅಂದ್ರೆ ಈ ಒಂದು ನಮ್ಮ ಒಂದು ಕ್ಯಾಂಡಲ್ ಮಾರ್ಚ್ನಲ್ಲಿ ನಮಗೆ ಎಲ್ಲಾ ರೀತಿಯಿಂದ ಮಾಧ್ಯಮ ಮಿತ್ರರು, ಆಮೇಲೆ ಸಂಘ ಸಂಸ್ಥೆಗಳು ಯಾವುದೇ ಒಂದು ಜಾತಿ ಭೇದವನ್ನು ಇಲ್ಲದೆ, ಯಾವುದೇ ಒಂದು ಇಸ್ಲಾಂ ಹಿಂದೂ ಅನ್ನದೆ ಮಾನವೀಯತೆ ಧರ್ಮ, ನಮ್ದು ಒಂದೇ ಜಾತಿ ಮಾನವ ಜಾತಿ, ನಮ್ದು ಒಂದೇ ಜಾತಿ ಮಾನವ ಜಾತಿ. ಆ ಹೆಣ್ಣಿಗೆ ಆಗ್ತಕ್ಕಂತ ಈ ಒಂದು ನಮ್ಮ ದೇಶದಲ್ಲಿ ಪೂಜೆ ಮಾಡ್ತಕ್ಕಂಥ ಹೆಣ್ಣಿಗೆ ಈ ದುರ್ಘಟನೆ ನಡೀತಪ್ಪ ಅಂತಂದ್ರ ಅದು ಪ್ರತಿಯೊಬ್ರು ಹೆಣ್ಣು ಮಕ್ಕಳು ಒಂದು ಹೆಣ್ಣಿನ ತಂದೆಯಾಗಿ ಹೇಳೋದಪ್ಪ ಅಂದ್ರೆ ನಾವು ನಿನ್ನೆಯಿಂದ 24 ತಾಸು, ನಿನ್ನೆಯಿಂದನೇ ವೈಯಕ್ತಿಕವಾಗಿ ಹೇಳೋದಪ್ಪ 24 ತಾಸು ನಾವು ಇನ್ನೂ ಮನೆಗೆ ಹೋಗಿಲ್ಲ. ಈ ಒಂದು ಸಂಘಟನೆಯಲ್ಲಿ ಭಾಗಿಯಾಗಿಸಿ ತಾವೆಲ್ಲ ನೀಡಿದ ಸಹಕಾರಕ್ಕೆ ನಾನು ವೈಯಕ್ತಿಕವಾಗಿ ಇನ್ನೊಮ್ಮೆ KGM ಅಧ್ಯಕ್ಷ ಆಗಿ ತಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತೀನಿ.
थैंक यू मैडम। उमर फारूक नामदार। जब हमें बात पता चली कि आज सिविल हॉस्पिटल में डॉक्टर्स की जानिब से एक प्रोटेस्ट किया जा रहा है जिसमें कैंडल लाइट प्रोटेस्ट किया जा रहा है, हम तमाम नौजवानों की तरफ से हम यहाँ पर इस प्रोटेस्ट में शामिल हुए और हमारी एक ही डिमांड है कि जो भी इस काम को किए हैं, ये जो गलत काम हुआ है, ये जुर्म हुआ है, जो क्राइम हुआ है, इसके जितने लोग भी शामिल हैं, एक तो सिर्फ अभी एक ही उसको जो है अरेस्ट किया गया है, जितने लोग भी इसमें शामिल हैं सभी को जो है मिलाकर फांसी दी जाए और सरेआम फांसी दी जाए, ताकि ऐसे लोग दोबारा इस तरह की कोई काम ना हो सके। और हम लोग दोबारा और एक चीज जो डिमांड कर रहे हैं, डॉक्टर्स पूरे हिंदुस्तान के डॉक्टर्स डिमांड कर रहे हैं, वो है सीपीए, जो क्राइम जो कि सेंट्रल प्रोटेक्शन एक्ट है, जो कि डॉक्टर्स को अभी तक नहीं मिला है, उसके लिए भी हम लोग डिमांड कर रहे हैं। और हम तमाम डॉक्टर्स से इस बात का ये यकीन दिलाना चाहते हैं कि इस तरह का कोई भी अगर प्रोटेक्शन हो रहा है तो हम लोग आपके साथ हैं। और हमारी पूरी तरह से ये डिमांड है ममता बनर्जी से और हमारे प्राइम मिनिस्टर जी से कि ये केस को जरा सीरियसली ले और आगे किसी भी डॉक्टर्स हो या किसी भी लड़की के साथ इस तरह का कोई घिनौना काम कोई भी करने के बारे में उसकी रूह कांप जाए। अगर इस तरह की सजा जब तक नहीं आती तब तक ये ऐसा ही रहेगा। शुक्रिया। ಏನು ಕಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿಗಳ ಮೇಲೆ ಒಂದು ಅತ್ಯಾಚಾರ ಆಗಿ ಕೊಲೆಯಾಯಿತು। ಈ ಒಂದು ಪ್ರಕರಣವನ್ನು ತಕ್ಷಣ ಪಶ್ಚಿಮ ಬಂಗಾಳ ರಾಜ್ಯವು ಪ್ರಧಾನಮಂತ್ರಿಗಳಿಗೆ ಹೇಳಿ ಸಿಬಿಐ ತನಿಖೆಯನ್ನು ನಡೆಸಬೇಕು, ಅತ್ಯಾಚಾರಕ್ಕೊಳಗಾದಂತಹ ವೈದ್ಯರಿಗೆ ತ್ವರಿತವಾದಂತಹ ನ್ಯಾಯಾಲಯವನ್ನು ಸ್ಥಾಪಿಸಿ ಅವರಿಗೆ ತಕ್ಷಣ ಶಿಕ್ಷೆ ಆಗುವಂತಹ ಕೆಲಸವನ್ನು ಮಾಡಬೇಕಂತೇಳಿ ಈ ಮೂಲಕ ಪ್ರಧಾನಮಂತ್ರಿಗಳಂತಹ ನರೇಂದ್ರ ಮೋದಿ ಅವರಿಗೆ ಹೇಳ್ತಾ ಇದ್ದೇನೆ। ಇಂಥ ಘಟನೆಗಳು ಯಾವುದೇ ರಾಜ್ಯದಲ್ಲಿ ಆಗಬಾರ್ದು। ಅದೇ ರೀತಿಯಾಗಿ ನಮ್ಮ ಧಾರವಾಡದಲ್ಲಿ ಕೂಡ ಎಲ್ಲಾ ಹಾಸ್ಪಿಟಲ್ಗೂ ಕೂಡ ಸೂಕ್ತ ಭದ್ರತೆಯನ್ನು ನೀಡಬೇಕು ಮತ್ತು ವೈದ್ಯ ವಿದ್ಯಾರ್ಥಿಗಳಿಗೆ ರಕ್ಷಣೆ ನೀಡಬೇಕಂತೇಳಿ ಈ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ। ಇಲ್ಲಿ ಯಾಕೆ ಸೇರಿದೀವಿ ಅಂದ್ರೆ ವೆಸ್ಟ್ ಬಂಗಾಳದಲ್ಲಿ ಡಾಕ್ಟರ್ ಮೋಮಿತಾ ಅನ್ನೋರ್ ಮೇಲೆ ಅತ್ಯಾಚಾರವೆಸಗಿ ಹೀನವಾಗಿ ಕೃತ್ಯ ಮಾಡಲಾಗಿದೆ, ಅವರನ್ನ ಮರ್ಡರ್ ಮಾಡಲಾಗಿದೆ। ಈ ರೀತಿ ಯಾವುದೇ ಆಸ್ಪತ್ರೆಯಲ್ಲಿ ಆಗಬಾರದು। ನಾವು ಜೀವ ಉಳಿಸುವ ಜೀವಿಗಳು, ನಮ್ಮ ಜೀವಕ್ಕೆ ತೊಂದರೆ ಆಗಬಾರದು। ನಾವು ವೈದ್ಯರು ಮತ್ತು ಆಸ್ಪತ್ರೆ ಎಲ್ಲಾ ಸಿಬ್ಬಂದಿಗಳಿಗೆ ಒಳ್ಳೆಯ ಸುರಕ್ಷತೆ ಸಿಗಬೇಕು ಮತ್ತು ಈ ರೀತಿಯ ಒಂದು ವಿಚಾರವನ್ನು ಅತಿ ಖಂಡನೆಯಿಂದ ಖಂಡಿಸಬೇಕು ಮತ್ತು ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಲೇಬೇಕು, ಗಲ್ಲು ಶಿಕ್ಷೆ ಆಗಬೇಕು। ಈ ರೀತಿ ಮತ್ತೆ ಮರುಕಳಿಸದಂತೆ ಎಲ್ಲ ಸರ್ಕಾರದವರು ಇದನ್ನು ನೋಡಿಕೊಳ್ಳಬೇಕು। ಧನ್ಯವಾದ। ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ। ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ। ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ। ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು। ಪ್ರತಿ ಭಾನುವಾರ ಮೇಳ ಇರುತ್ತದೆ। ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ। ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ। ಮೊಬೈಲ್ ಸಂಖ್ಯೆ 7348821313 9008447288 ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು।